ಇನ್ನು ಧಾರವಾಡ ಕ್ಷೇತ್ರದ ಕೈ ಅಭ್ಯರ್ಥಿ ವಿನೋದ್ ಅಸೂಟಿ ಕೂಡ ಕ್ಯಾಂಪೇನ್ ಅನ್ನು ಭರ್ಜರಿಯಾಗಿ ನಡೆಸುತ್ತಿದ್ದಾರೆ. ಫಕೀರ ಸಿದ್ದರಾಮ ಸ್ವಾಮೀಜಿಗಳ ಆಶೀರ್ವಾದವನ್ನ ಪಡೆದುಕೊಂಡಿರುವಂತಹ ವಿನೋದ್ ಅಸೂಟಿ ಮತಬೇಟೆಗಿಳಿದಿದ್ದಾರೆ. ಪ್ರಚಾರದ ವೇಳೆ ಸಿದ್ದರಾಮ ಮಹಾಸ್ವಾಮಿಗಳಿಗೆ ನಮನವನ್ನ ಸಲ್ಲಿಸಿದ್ದಾರೆ ವಿನೋದ್ ಅಸೂಟಿ. ಈಗಾಗಲೇ ಕ್ಷೇತ್ರದಲ್ಲಿ ಅನೇಕ ರೀತಿಯಾಗಿ ಪ್ರಚಾರ ಮಾಡ್ತಾ ಇರುವಂತಹ ವಿನೋದ್ ಅಸೂಟಿ ಸ್ವಾಮೀಜಿಗಳ ಆಶೀರ್ವಾದವನ್ನ ಪಡ್ಕೊಂಡು ಮತ್ತೆ ಮತಬೇಟೆಗಿಳಿದಿದ್ದಾರೆ. ಮಳಲಿ ಗ್ರಾಮದಲ್ಲಿ ಶಾಖಾ ಮಠಕ್ಕೆ ಭೇಟಿ ಕೊಟ್ಟಂತಹ ವಿನೋದ್ ಅಸೂಟಿ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ವಿನೋದ್ ಅಸೂಟಿಗೆ ಗೆದ್ದು ಬಾ ಅಂತ ಶ್ರೀಗಳು ಆಶೀರ್ವಾದ ಮಾಡಿದ್ದಾರೆ. ಈ ಮೂಲಕ ಪ್ರಚಾರದ ಕಣದಲ್ಲಿರುವಂತಹ ವಿನೋದ್ ಅಸೂಟಿ ಮಠ ಮಂದಿರಗಳಿಗೆ ಭೇಟಿಯನ್ನ ಕೊಟ್ಟು ಸ್ವಾಮೀಜಿಗಳ ಆಶೀರ್ವಾದವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಫಕೀರ ಸಿದ್ದರಾಮ ಸ್ವಾಮೀಜಿಗಳ ಆಶೀರ್ವಾದವನ್ನ ಪಡ್ಕೊಂಡು ಈಗ ಧಾರವಾಡ ಕ್ಷೇತ್ರದಲ್ಲಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಧಾರವಾಡ ಕ್ಷೇತ್ರದಲ್ಲಿ ವಿನೋದ್ ಅಸೂಟಿಯವರ ಪರವಾಗಿ ಅನೇಕ ಕಾಂಗ್ರೆಸ್ನ ಮುಖಂಡರು ಪ್ರಚಾರಕ್ಕೆ ಸಾಥನ್ನ ಕೊಡ್ತಾ ಇದ್ದಾರೆ. ಕುರುಬ ಸಮುದಾಯಕ್ಕೆ ಸೇರಿರುವಂತಹ ವಿನೋದ್ ಅಸೂಟಿಯವರು ಇದೇ ಮೊದಲ ಬಾರಿಗೆ ಧಾರವಾಡ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಇವರ ಪರವಾಗಿ ಒಂದಷ್ಟು ಅಲೆ ಏಳ್ತಾ ಇದೆ. ಆದರೆ ಜಿದ್ದಾಜಿದ್ದಿನ ಫೈಟ್ ಅಂತೂ ಧಾರವಾಡದಲ್ಲಿ ಇದ್ದೇ ಇದೆ. ಯಾಕೆಂದರೆ 6.5 ರಿಂದ 7 ಲಕ್ಷ ಲಿಂಗಾಯತ ಮತಗಳಿದ್ದಾವೆ. ಆ ಲಿಂಗಾಯತ ಮತಗಳನ್ನು ಹೋಲ್ಡ್ನಲ್ಲಿ ಇಟ್ಕೊಂಡಿರುವಂಥ BJP ಏನಿದೆ, ಈಗ ಸದ್ಯಕ್ಕೆ ಆ ವೋಟ್ಗಳು ಸ್ಪ್ಲಿಟ್ ಆಗುತ್ತಾ, ಕಾಂಗ್ರೆಸ್ ಪರವಾಗಿ ವೋಟ್ಗಳ ಬರುತ್ತಾ, ಕನ್ವರ್ಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಇನ್ನೊಂದು ಕಡೆ ದಿಂಗಾಲೇಶ್ವರ ಶ್ರೀಗಳು ಕೂಡ ಬಂಡಾಯ ಎದ್ದಿರೋದ್ರಿಂದ ಇವೆಲ್ಲ ಒಂದಷ್ಟು ಬೆಳವಣಿಗೆಗಳು ಒಂದು ರೀತಿಯಾಗಿ ಜಿದ್ದಾಜಿದ್ದಿನ ಫೈಟನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದಾವೆ ಧಾರವಾಡದಲ್ಲಿ. ಹಾಗಾದರೆ ಈ ಬಾರಿ BJPಯೇ ಮತ್ತೆ ಸ್ಥಾನವನ್ನು ಗೆದ್ದುಕೊಳ್ಳುತ್ತಾ ಅಥವಾ ಕಾಂಗ್ರೆಸ್ ತನ್ನ ತೆಕ್ಕೆಗೆ ಈ ಧಾರವಾಡ ಕ್ಷೇತ್ರವನ್ನು ತೆಗೆದುಕೊಳ್ಳುತ್ತಾ ಅನ್ನುವಂಥ ಕುತೂಹಲ ಅಂತೂ ಇದ್ದೇ ಇದೆ.